ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಗಳು ಒಬ್ಬ ನಾಲಾಯಕ ವ್ಯಕ್ತಿಯನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಈ ವ್ಯಕ್ತಿ ಮಾಡಿದಂತಹ ಗಣಂದಾರಿ ಕೆಲಸವನ್ನ ಕೇಳಿಬಿಟ್ರೆ ಬಹುತೇಕ ನೀವುಗಳು ಕೂಡ ಈ ನಾಲಾಯಕನನ್ನ ಚೀತು ಅಂತೇಳಿ ಹುಗಿದು ಬಿಡ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ರಕ್ತ ಕುದ್ದು ಆ ವ್ಯಕ್ತಿಯನ್ನ ನಮ್ಮ ಕೈಗೆ ಕೊಟ್ಟು ಬಿಡಿ, ನಾವೇ ಆತನ ಪ್ರಾಣವನ್ನೇ ತೆಗೆದು ಬಿಡ್ತೀವಿ ಅನ್ನೋ ಹಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ಬಿಡ್ತೀರಿ. ಈ ನಾಲಾಯಕ ಮಾಡಿದಂಥ ದುರಂತ ಏನು ಅಂತಂದರೆ, 10 ವರ್ಷದ ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಈ ವ್ಯಕ್ತಿಯ ಕೈವಾಡ ಇದೆ ಎನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಬ್ಬರು ಸೇರಿ 10 ವರ್ಷದ ಹೆಣ್ಣು ಮಗುವನ್ನು ಎಳೆದುಕೊಂಡು ಹೋಗಿ ಆಕೆಯನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಂಡು ಕೊನೆಗೆ ಆಕೆಯ ಪ್ರಾಣವನ್ನೇ ತೆಗೆದಂತಹ ಅಮಾನವೀಯ ಘಟನೆ ಇದು. ಇಡೀ ತಮಿಳುನಾಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯ ಒಂದು ನಿರ್ಲಕ್ಷ್ಯತನದಿಂದಾಗಿ ಈ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹುತೇಕ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ. ಏನು ಅಂತಂದ್ರೆ, ಯಾವುದೋ ಒಂದು ಹೆಣ್ಣು ಮಗು ಕಿಡ್ನಾಪ್ ಆಗಿದೆ ಅಂತ ಹೇಳಿ ಏನಾದರೂ ಮಾಹಿತಿ ಸಿಕ್ಕರೆ 24 ಗಂಟೆಗಳ ಕಾಲ ಕಾಯುವಂತ ಅನಿವಾರ್ಯತೆ ಇಲ್ಲ. ಬದಲಿಗೆ ತಕ್ಷಣವೇ ದೂರನ್ನ ದಾಖಲಿಸಿಕೊಳ್ಬೇಕು ಅನ್ನುವಂತ ಆದೇಶ ಕೂಡ ಇದೆ. ಇದರ ನಡುವೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ತೋರಿ ಬಿಡ್ತಾರೆ. ಈ ನಿರ್ಲಕ್ಷ್ಯತನದಿಂದ ಆ ಒಂದು ಹೆಣ್ಣು ಮಗುವನ್ನು ಕಳೆದುಕೊಂಡು ಆ ಕುಟುಂಬ ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಏನಿದು ಪ್ರಕರಣ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ಅದರಲ್ಲೂ ಕೂಡ ಹೆಣ್ಣನ್ನ ಹೆತ್ತಂತ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತ ವಿಡಿಯೋ. ಇತ್ತೀಚೆಗೆ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಯಾವ ದಿಕ್ಕಿಗೆ ಸಾಗ್ತಾ ಇದೆ, ನಮ್ಮ ಸಮಾಜದ ಮುಂದಿನ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟಿಕೊಂಡು ಬರುತ್ತೆ. ನಮ್ಮ ಸಮಾಜದಲ್ಲಿ ಅದೆಂತಹ ಕೀಚಕರಿದ್ದಾರೆ ಅನ್ನುವಂಥದ್ದು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ. ಆ ಕಾರಣದಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ಕೊಯಮತ್ತೂರಿನ ಸುಳೂರು ಪ್ರದೇಶದಲ್ಲಿ 10 ವರ್ಷದ ಬಾಲಕಿಯೊಬ್ಬಳನ್ನ ಅಪಹರಿಸಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಆಕೆಯ ಪ್ರಾಣವನ್ನ ತೆಗೆದಿರುವಂತ ಈ ಘಟನೆಯು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶವನ್ನ ಉಂಟು ಮಾಡಿಬಿಟ್ಟಿದೆ. ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗಳು ಇದೀಗ ನಡೀತಾ ಇದ್ದಾವೆ. 4ನೇ ತರಗತಿಯನ್ನ ಓದ್ತಾ ಇದ್ದಂತ ಬಾಲಕಿ ಮೇ 21, 2026 ಗುರುವಾರ ಸಂಜೆ ಪಲ್ಲಪಾಳಯಂ ಭಾರತೀಪುರಂನಲ್ಲಿರುವಂತಹ ತನ್ನ ಮನೆಯಿಂದ ಹತ್ತಿರದ ಅಂಗಡಿಗೆ ದಿನಸಿ ತರಲು ಹೋಗಿ ಬಿಟ್ಟಿರ್ತಾಳೆ. ಹೋದಂತ ಸಂದರ್ಭದಲ್ಲಿ ನಾಪತ್ತೆ ಆಗಿ ಬಿಡ್ತಾಳೆ. ಬಾಲಕಿ ಮರಳದಿದ್ದಾಗ ಕುಟುಂಬಸ್ಥರು ಸುಳೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸೋದಕ್ಕೆ ಮುಂದಾಗಿ ಬಿಡ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಪೊಲೀಸರು ದೂರನ್ನು ಸ್ವೀಕರಿಸಿ ಬಿಟ್ಟಿದ್ರೆ ಬಹುತೇಕ ಆ ಒಂದು ಹೆಣ್ಣು ಮಗು ಸಿಗ್ತಾ ಇತ್ತೇನೋ ಅಥವಾ ಹಂತಕರು ಆಗ್ಲೇ ಸಿಕ್ಕು ಬಿಡ್ತಾ ಇದ್ರೇನೋ ಗೊತ್ತಿಲ್ಲ. ಆದ್ರೆ ಇವರು ದೂರನ್ನು ಸ್ವೀಕರಿಸೋದಿಲ್ಲ. ಬದಲಿಗೆ 24 ಗಂಟೆ ಆಗಿಲ್ಲ, ಅಲ್ಲೆಲ್ಲೋ ಇರ್ತಾಳೆ ಹುಡುಕಾಡಿ ಅಂತ ಹೇಳಿ ಪೊಲೀಸ್ ಭಾಷೆಯಲ್ಲಿ ಒಂದಿಷ್ಟು ಹೇಳಿಬಿಡ್ತಾರೆ. ಆಗ ಕುಟುಂಬ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಾರಣದಿಂದಾಗಿ ಹುಡುಕಾಟ ಅಂತ ದೆಲ್ಲವನ್ನು ಕೂಡ ಮಾಡ್ತಾರೆ. ಅದ್ಯಾವುದೂ ಕೂಡ ಪತ್ತೆ ಆಗೋದಿಲ್ಲ. ಬದಲಿಗೆ ಮೇ 22 ಶುಕ್ರವಾರ ಸಂಜೆ ಬಾಲಕಿಯ ಮೃತದೇಹವು ಅವಳ ಮನೆಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವ ಕಣ್ಣಂಪಾಳಯಂ ಕೆರೆಯಲ್ಲಿ ಪತ್ತೆ ಆಗಿ ಬಿಡುತ್ತೆ. ಆರೋಪಿಯನ್ನು ಪತ್ತೆ ಹಚ್ಚಲು ಕೊಯಮತ್ತೂರು ಪೊಲೀಸರು 5 ವಿಶೇಷ ತಂಡವನ್ನು ರಚನೆ ಕೂಡ ಮಾಡ್ತಾರೆ. ಸಿಸಿಟಿವಿ ದೃಶ್ಯಾವಳಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ನೆರೆಹೊರೆಯ ವ್ಯಕ್ತಿಯೇ ಕರೆದೊಯ್ದಿರುವಂತದ್ದು ಪತ್ತೆ ಕೂಡ ಆಗಿ ಬಿಡುತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಈಗಾಗಲೇ ಬಂಧಿತ ವ್ಯಕ್ತಿಗಳಾಗಿದ್ದಾರೆ. ಕೆ ಕಾರ್ತಿ ಅಂತೇಳಿ 33 ವರ್ಷದ ನಾಲಾಯಕ ಈತ. ನಾಗಪಟ್ಟಣಂ ಮೂಲದ ಈ ದಿನಗೂಲಿ ಕಾರ್ಮಿಕ ಬಾಲಕಿಯ ಮನೆಯ ಸಮೀಪವೇ ವಾಸವಾಗಿರ್ತಾನೆ. ಮಗುವನ್ನು ಪುಸಲಾಯಿಸಿ ಕರೆದೊಯ್ದು ತೆಂಗಿನ ತೋಟದಲ್ಲಿ ಆಕೆಗೆ ದೌರ್ಜನ್ಯವನ್ನ ಎಸಗಿ ಪ್ರಾಣವನ್ನೇ ತೆಗೆದು ಹೋಗಿದ್ದಾನೆ ಅನ್ನುವಂಥದ್ದನ್ನ ಇದೀಗ ತಪ್ಪು ಒಪ್ಪಿಗೆ ಮಾಡಿಕೊಂಡಿದ್ದಾನೆ. ಪೊಲೀಸರು ಆತನನ್ನು ಬಂಧಿಸಲು ಹೋದಂತಹ ಸಂದರ್ಭದಲ್ಲಿ ಮಹಡಿಯಿಂದ ಜಿಗಿದು ಆತ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾನೆ. ಆದರೆ ಅದರಲ್ಲಿ ವಿಫಲವಾಗಿ ಬಿಡ್ತಾನೆ. ಆ ಒಂದು ದುರಂತದಲ್ಲಿ ಆತನ ಕೈ ಮತ್ತು ಕಾಲುಗಳು ಕೂಡ ಮುರಿದೋಗಿ ಬಿಡ್ತವೆ. ಇದೀಗ ವೈದ್ಯಕೀಯ ತಪಾಸಣೆ ಅಥವಾ ಈ ಒಂದು ಚಿಕಿತ್ಸೆಯನ್ನು ಆ ನಾಲಾಯಕನಿಗೆ ಇದೀಗ ನೀಡಲಾಗ್ತಾ ಇದೆ. ಪ್ರಸ್ತುತ ಆತನನ್ನ ಕೊಯಮತ್ತೂರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಪೊಲೀಸ್ ಕಾವಲಿನಲ್ಲಿ ಇರಿಸಲಾಗಿದೆ. ಇನ್ನು ಈ ಒಂದು ವ್ಯಕ್ತಿಗೆ ಸಪೋರ್ಟ್ ಅನ್ನು ನೀಡಿರುವಂತವನು ಮೋಹನ್ ರಾಜ್ ಅಂತ ಹೇಳಿ 30 ವರ್ಷದ ಅವಿವೇಕಿ ವ್ಯಕ್ತಿ. ಅಪರಾಧಕ್ಕೆ ಸಹಾಯ ಮಾಡಿದ ಆರೋಪದ ಮೇಲೆ ಈತನನ್ನು ಕೂಡ ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣದ ಜೊತೆಗೆ POCSO ಕಾಯ್ದೆಯಡಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿ ಬಿಟ್ಟಿದೆ. ಘಟನೆಯನ್ನು ಖಂಡಿಸಿ ಸಾರ್ವಜನಿಕರು ಸೂಳೂರು ಪೊಲೀಸ್ ಠಾಣೆ ಮುಂಭಾಗ ತಿರುಚಿ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ತೀವ್ರ ಪ್ರತಿಭಟನೆಯನ್ನು ಕೂಡ ನಡೆಸುತ್ತಾರೆ. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 12 ಗಂಟೆಯಲ್ಲಿ ಈ ಘಟನೆ ನಡೆದಿರುವುದರಿಂದ ರಾಜಕೀಯವಾಗಿಯೂ ಇದು ದೊಡ್ಡ ಚರ್ಚೆಗೂ ಕೂಡ ಕಾರಣವಾಗಿ ಬಿಟ್ಟಿದೆ. DMK ಮತ್ತು BJP
ಸೇರಿದಂತೆ ವಿರೋಧ ಪಕ್ಷಗಳು ರಾಜ್ಯದಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇದು ಅತ್ಯಂತ ಅಮಾನವೀಯ ಕೃತ್ಯ ಎಂದು ಖಂಡಿಸಿದ್ದು ತ್ವರಿತವಾಗಿ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಕೊಡಿಸುವುದಾಗಿ ಭರವಸೆಯನ್ನು ಕೂಡ ನೀಡಿಬಿಟ್ಟಿದ್ದಾರೆ. ನ್ಯಾಯಾಲಯವು ಕಾರ್ತಿಕ್ ಮತ್ತು ಮೋಹನ್ ರಾಜ್ ಅವರಿಗೆ ಮೇ 27ರವರೆಗೆ ನ್ಯಾಯಾಂಗ ಬಂಧನವನ್ನು ಕೂಡ ವಿಧಿಸಿಬಿಟ್ಟಿದೆ. ಪ್ರಮುಖ ಆರೋಪಿ ಕಾರ್ತಿಕ್ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಂದರ್ಭದಲ್ಲಿ ಕೈಕಾಲುಗೆ ಪೆಟ್ಟೇನು ಆಗಿರುತ್ತೆ. ಆ ಕಾರಣದಿಂದಾಗಿ ಆ ಒಂದು ನಾಲಾಯಕನಿಗೆ ಇದೀಗ ಚಿಕಿತ್ಸೆ ಅಂತದ್ದೆಲ್ಲವೂ ಕೂಡ ನಡೀತಾ ಇದೆ. ಇನ್ನು ಬಾಲಕಿಯ ಮೃತದೇಹದಲ್ಲಿದ್ದ ತೀವ್ರ ಗಾಯಗಳನ್ನು ಕಂಡು ಆಕ್ರೋಶಗೊಂಡಿರುವಂತಹ ಸಂಬಂಧಿಕರು ಮತ್ತು ಸಾರ್ವಜನಿಕರು ಸೂಳೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶುಕ್ರವಾರ ರಾತ್ರಿ 9:30 ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನು ಆರಂಭಿಸಿಬಿಟ್ಟಿದ್ರು. ಇದು ಶನಿವಾರ ಮುಂಜಾನೆವರೆಗೂ ಸತತ 9 ಗಂಟೆಗಳ ಕಾಲ ನಡೆದೋಯ್ತು ಅಂತಾನೆ ಹೇಳಬಹುದು. ಕಾನೂನು ಸುವ್ಯವಸ್ಥೆ ಕಾಪಾಡಲು ವೆಸ್ಟ್ ಝೋನ್ ಐಜಿ ರಮ್ಯಾ ಭಾರತಿ, ಡಿಐಜಿ ಸ್ವಾಮಿನಾಥನ್ ಮತ್ತು ಕೊಯಮತ್ತೂರು ಎಸ್ಪಿ ಭವನ್ ಕುಮಾರ್ ಅವರ ನೇರ ಉಸ್ತುವಾರಿಯಲ್ಲಿ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಸ್ಥಳದಲ್ಲಿ ನಿಯೋಜನೆ ಕೂಡ ಮಾಡಲಾಗಿತ್ತು. ಈ ಒಂದು ಕರ್ತವ್ಯವನ್ನ ಆ ಪೊಲೀಸ್ ಅಧಿಕಾರಿಗಳು ಈ ಕುಟುಂಬದವರು ದೂರನ್ನ ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವೀಕರಿಸಿಬಿಟ್ಟಿದ್ರೆ ಬಹುತೇಕ ಆ ಹೆಣ್ಣು ಮಗುವಿನ ಪ್ರಾಣ ಉಳಿದು ಬಿಡ್ತಿತ್ತೇನೋ. ಆದ್ರೆ ಇಂತಹ ನಾಲಾಯಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಈ ಕಾರಣದಿಂದಾಗಿ ಇತ್ತೀಚಿನ ಸಮಾಜದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ. ಪೊಲೀಸ್ ಇಲಾಖೆ ಬಹುತೇಕ ತನ್ನ ಕರ್ತವ್ಯವನ್ನು ಮರಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಒಟ್ಟಾರೆಯಾಗಿ ಯಾರದೋ ನಿರ್ಲಕ್ಷ್ಯತನದಿಂದ ಯಾರದೋ ಮಗು ಇದೀಗ ಪ್ರಾಣವನ್ನ ಕಳೆದುಕೊಂಡು ಆ ಮಗುವಿನ ಕುಟುಂಬದವರು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸ್ನೇಹಿತರೆ, ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಸಂತ್ರಸ್ತ ಕುಟುಂಬಕ್ಕೆ 7 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಪ್ರಕರಣದ ತ್ವರಿತ ವಿಚಾರಣೆ ಭರವಸೆಯನ್ನು ನೀಡಿದ್ದಾರೆ. ಮತ್ತೊಂದೆಡೆ ವಿರೋಧ ಪಕ್ಷ ನಾಯಕರು 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ಇದೀಗ ಒತ್ತಾಯಿಸಿ ಬಿಟ್ಟಿದ್ದಾರೆ. ಯಾರೆಷ್ಟೇ ದುಡ್ಡು ಕೊಟ್ಟರೇನು ಅಥವಾ ಇನ್ನೇನೇ ಆದ್ರೇನು ಆ ಒಂದು ಮಗುವಿನ ಪ್ರಾಣವನ್ನು ತಂದುಕೊಡೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಇದೇ ಸಂದರ್ಭದಲ್ಲಿ ಆಡಳಿತ ಪಕ್ಷಗಳು ಒಂದಿಷ್ಟು ಕಣ್ಣೀರು ಇಂಥದ್ದು ನೋವನ್ನು ವ್ಯಕ್ತಪಡಿಸಿಬಿಟ್ರೆ ವಿರೋಧ ಪಕ್ಷಗಳು ಇದರಲ್ಲೇ ಬೇಳೆ ಬೇಯಿಸಿಕೊಳ್ಳುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿ ಬಿಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇರುವಂತಹ ಒಂದು ನಾಲಾಯಕ ವ್ಯವಸ್ಥೆ ಅಂತಾನೆ ಹೇಳಬಹುದು. ಇಂತಹ ಒಂದು ನಾಲಾಯಕ ವ್ಯವಸ್ಥೆ ಇರೋ ಕಾರಣದಿಂದಾಗಿ ಬಹುತೇಕ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ. ಈ ದುರಂತಕ್ಕೆ ಇಡೀ ಮಾನವ ಕುಲವೇ ಒಂದು ಕ್ಷಣ ತಲೆ ತಗ್ಗಿಸುವಂಥ ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕಾರಣ ಏನು ಅಂತಂದ್ರೆ ಬಹುತೇಕ ಹೆಣ್ಣು ಮಕ್ಕಳನ್ನ ಹೊರಗಡೆ ಬಿಟ್ಟು ಬಿಡ್ತಾರೆ, ಹೊರಗಡೆ ಆಟ ಆಡ್ತಿರ್ತವೆ ಅಂತ ಅಂದ್ಕೊಂಡು ಬಿಡ್ತಾರೆ. ಆದ್ರೆ ಸಮಾಜದಲ್ಲಿ ಎಂತಹ ಕೊಳಕು ಮನಸ್ಥಿತಿ ಜನಗಳಿದ್ದಾರೆ ಅಂತಂದ್ರೆ ಅದನ್ನ ಯಾರು ಕೂಡ ಹುಯ್ಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ವಂತ ಮಕ್ಕಳ ಮೇಲೆ ಈ ರೀತಿಯಾಗಿ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿರುವಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅದರಲ್ಲೂ ಕೂಡ ಕುಟುಂಬದವರೇ ಈ ದೌರ್ಜನ್ಯವನ್ನು ಎಸಗಿರುವಂಥ ಬಹುತೇಕ ಉದಾಹರಣೆಗಳಿದ್ದಾವೆ. ಆ ಕಾರಣದಿಂದಾಗಿ ಸಮಾಜ ಎಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಅಂಥದ್ರಲ್ಲಿ ನೀವು ಯಾರನ್ನು ನಂಬಿಬಿಟ್ಟು ಅಥವಾ ಏರಿಯಾದಲ್ಲಿ ಯಾರೋ ಇದ್ದಾರೆ, ಪಕ್ಕದ ಮನೆಯವರು ಇದ್ದಾರೆ, ಹಾಗೆ ಅಂತ ಹೇಳಿ ಏನಾದರೂ ಅಂದುಕೊಂಡು ಒಂದಿಷ್ಟು ಮೈಮರೆತು ಕೂತ್ಕೊಂಡು ಬಿಟ್ರೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಹೇಗಾಗಬಹುದು ಅಂಥೇಳಿ ಈ ಸಂದರ್ಭಕ್ಕೆ ನೀವು ಯೋಚನೆ ಮಾಡಲೇಬೇಕಾಗಿದೆ. ಆ ಕಾರಣದಿಂದಾಗಿ ಒಂದಿಷ್ಟು ಎಚ್ಚೆತ್ತುಕೊಳ್ಳಿ. ದಯವಿಟ್ಟು ನಾನು ಯಾರನ್ನೋ ಭಯಭೀತರನಾಗಿ ಪಡಿಸ್ತಾ ಇಲ್ಲ, ಬದಲಿಗೆ ಎಚ್ಚರಿಕೆಯಿಂದ ಹಿರಿ ಅಂತ ಹೇಳಿ ಒಂದು ಮನವಿ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ ಕಾರಣದಿಂದಾಗಿ ವಿಡಿಯೋನ ಶೇರ್ ಕೂಡ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.